ಚಿಂದಿ ಉಡಾಯಿಸೋ ಖಾರ ಬಣ್ಣ ರುಚಿಯನ್ನು ನೀಡುತ್ತದೆ. ಮೆಣಸಿನ ಪುಡಿ ಚಿಂದಿ ಉಡಾಯಿಸೋ ಖಾರ ಬಣ್ಣ ರುಚಿ. ಒಂದೊಂದು ಕಥೆಯೂ ಕೂಡ ಕರುಣಾಜನಕವಾಗಿದೆ. ಬದುಕು ಕಟ್ಟಿಕೊಳ್ಳುವುದಕ್ಕೆ ಹೋಗ್ತಾ ಇದ್ದವರ ಜೀವವನ್ನೇ ಕಸಿದ ವಿಮಾನ. ಹುಸಿಯಾಯ್ತು, ಮಗ ಬಂದು ಯೋಗಕ್ಷೇಮ ವಿಚಾರಿಸ್ತಾನೆ ಎಂಬ ತಂದೆಯ ನಿರೀಕ್ಷೆ. ನನಸಾಗಿಯೇ ಉಳಿದ ಸ್ವಂತ ಮನೆಯಲ್ಲಿ ವಾಸಿಸುವ ಬಯಕೆ. ನತದೃಷ್ಟ ಕುಟುಂಬದ ಹೊಸ ಬದುಕಿನ ಕನಸು ಕೂಡ ನುಚ್ಚು ನೂರು. ಆಯಸ್ಸು ಗಟ್ಟಿಯಾಗಿದ್ರೆ ಕೂದಲೆಳೆ ಅಂತರದಲ್ಲೂ ಪಾರಾಗಬಹುದು ಎಂಬುದು ಕೂಡ ಸಾಬೀತು. ನೋಡಿ, ಒಬ್ಬೊಬ್ರದೊಂದೊಂದು ಕತೆ. ಕೆಲವರು ಮೊಮ್ಮಗನನ್ನ ಉನ್ನತ ವ್ಯಾಸಂಗಕ್ಕೆ ಅಂತ ಕಳಿಸ್ಕೊಟ್ಟಿದ್ರು, ಆತ ಕೂಡ ಸಾವನ್ನಪ್ಪಿದ್ದಾನೆ. ಇನ್ನು ಕೆಲವರು ಇಡೀ ಕುಟುಂಬವೇ ಲಂಡನ್ನಲ್ಲಿ ಜೀವನ ಕಟ್ಕೊಳ್ಬೇಕು ಅಂತ ಇಲ್ಲಿದ್ದಂಥ ಕೆಲಸಕ್ಕೆ ರಿಸೈನ್ ಮಾಡಿ ಹೊರಟಿದ್ರು. ನಾಳೆಯಿಂದ ಹೊಸ ದಿನ, ಹೊಸ ರೀತಿಯಾದಂಥ ಬದುಕು ಅಂತ ಅಂದ್ಕೊಂಡಿದ್ರು. ಆ ಕುಟುಂಬ ಕೂಡ ಇಡೀ ಕುಟುಂಬವೇ ಸಾವನ್ನಪ್ಪಿರುವಂಥದ್ದು. ಒಬ್ಬೊಬ್ಬರದು ಒಂದೊಂದು ಕತೆ. ಮೊದಲಿಗೆ ಡಾಕ್ಟರ್ ಪ್ರತೀಕ್ ಜೋಶಿ, ನೀವೀಗ ಸ್ಕ್ರೀನ್ ಮೇಲೆ ಗಮನಿಸ್ತಾ ಇದ್ದೀರಲ್ಲ ಫೋಟೋ, ಇವರ ಹೆಸರು ಪ್ರತೀಕ್ ಜೋಶಿ. ಡಾಕ್ಟರ್ ಇವರು. ಹೊಸ ಬದುಕನ್ನು ಕಟ್ಕೊಳ್ಬೇಕು ಅಂತ ಮಕ್ಕಳೊಂದಿಗೆ ತೆರಳ್ತಾ ಇತ್ತು ಈ ಕುಟುಂಬ. 3 ಮಕ್ಕಳು, ಪತ್ನಿ ಜೊತೆ ಲಂಡನ್ಗೆ ತೆರಳ್ತಾ ಇದ್ರು ಡಾಕ್ಟರ್ ಪ್ರತೀಕ್ ಜೋಶಿ. ಪ್ರತೀಕ್ ಜೋಶಿ ಬೆಳಗಾವಿಯ KLE ಕಾಲೇಜಿನಲ್ಲಿ ವೈದ್ಯರ ವಿದ್ಯಾರ್ಥಿ ಆಗಿದ್ರು. 2005ರಲ್ಲಿ ಪದವಿಯನ್ನು ಮುಗಿಸಿದ್ರು ಡಾಕ್ಟರ್ ಪ್ರತೀಕ್ ಜೋಶಿ ಅವರು. ಕಳೆದ 4ರಿಂದ 5 ವರ್ಷಗಳಿಂದ ಲಂಡನ್ನಲ್ಲಿ ರೇಡಿಯೋಲಾಜಿಸ್ಟ್ ಆಗಿ ಕೆಲಸವನ್ನು ಮಾಡ್ತಾ ಇದ್ರು. ಡಾಕ್ಟರ್ ಪ್ರತೀಕ್ ಜೋಶಿ ಪತ್ನಿ ಖೋನಿ ವ್ಯಾಸ್ ಕೂಡ ವೈದ್ಯೆ. ರಾಜಸ್ಥಾನದ ಬನ್ಕ್ವಾರದ ಆಸ್ಪತ್ರೆಯಲ್ಲಿ ರೋಗಶಾಸ್ತ್ರಜ್ಞ ಆಗಿದ್ರು ಇವರು. ಲಂಡನ್ನಲ್ಲಿ ಜೀವನ ಆರಂಭಿಸೋಕೆ ಕಳೆದ ತಿಂಗಳು ಕೆಲಸಕ್ಕೆ ರಾಜೀನಾಮೆಯನ್ನು ನೀಡಿದರು. 5 ವರ್ಷದ ಅವಳಿ ಗಂಡು ಮಕ್ಕಳಾದ ಪ್ರದ್ಯುತ್, ನಕುಲ್, 8 ವರ್ಷದ ಮಗಳು ಮಿರಾಯಿ ಜೊತೆ ವಿಮಾನವನ್ನು ಹತ್ತಿದ್ರು. ವಿಮಾನ ಹಾರುವ ಮೊದಲು ಸೆಲ್ಫಿಯನ್ನು ತೆಗೆದುಕೊಂಡಿತ್ತು ಈ ಕುಟುಂಬ. ಮಕ್ಕಳ ವೀಸಾ ಇನ್ನೂ ಪ್ರತಿಕ್ರಿಯೆಯಲ್ಲಿ ಇದ್ದಿದ್ದರಿಂದ ಬನ್ಸ್ಟಾರದಲ್ಲಿದ್ದಂಥ ಕೋನಿಯವರು ತಮ್ಮ ಕುಟುಂಬವನ್ನು ಕರೆದೊಯ್ಯೋಕೆ 3 ದಿನಗಳ ಹಿಂದೆ ಬಂದಿದ್ರು ಜೋಶಿ. ರಂಜಿತಾ ಗೋಪಾಕುಮಾರ್ ಅವರು, ಕೇರಳದ ಫುಲ್ಲಾಡ್ ಮೂಲದ ರಂಜಿತಾ ಗೋಪಾಕುಮಾರ್ ಅವರು ನನಸಾಗಿಯೇ ಉಳಿದಂಥ ಸ್ವಂತ ಮನೆಯಲ್ಲಿ ವಾಸಿಸುವಂಥ ಬಯಕೆ. ಪತ್ತನಂತಿಟ್ಟ ಜಿಲ್ಲೆಯಲ್ಲೇ ಸರ್ಕಾರಿ ಉದ್ಯೋಗದಲ್ಲಿದ್ದರು ರಂಜಿತಾ. ಆದರೆ ಸ್ವಂತ ಮನೆಯ ಕನಸು ನನಸಾಗಿಸೋಕೆ ವಿದೇಶದಲ್ಲಿ ಕೆಲಸ ಮಾಡ್ತಾ ಇದ್ರು. ರಜೆ ಪಡೆದು ಮಕ್ಕಳನ್ನು ನೋಡೋದಕ್ಕೆ ಬಂದಿದ್ರು ರಂಜಿತಾ. ಈ ಹಿಂದೆ ಒಮನ್ನ ಸಲಾಲ್ನಲ್ಲಿ ಕೆಲಸವನ್ನು ಮಾಡಿದ್ರು ರಂಜಿತಾ. ಕಳೆದ 8 ತಿಂಗಳಿಂದ ಲಂಡನ್ನ ಪ್ರತಿಷ್ಠಿತ ಆಸ್ಪತ್ರೆಯಲ್ಲಿ ಕೆಲಸ ಮಾಡ್ತಾ ಇದ್ರು. ಲಂಡನ್ಗೆ ಹೋಗಿ ಮತ್ತೆ ಓಣಂ ಹಬ್ಬಕ್ಕೆ ಬರೋದಕ್ಕೆ ಪ್ಲಾನ್ ಮಾಡ್ಕೊಂಡಿದ್ರು. ಸರ್ಕಾರಿ ಕೆಲಸಕ್ಕೆ ಸೆಲ್ಫ್ ಅಟಾಸ್ಟೆಡ್ ಮಾಡಿಸುವುದಕ್ಕೆ ಅಂತ ಬಂದಿದ್ರು ರಂಜಿತಾ. 5 ವರ್ಷಗಳ ಹಿಂದೆ ಪಟ್ಟಣಂತಿಟ್ಟ ಜನರಲ್ ಆಸ್ಪತ್ರೆಯಲ್ಲಿ ಇವರು ಕೆಲಸ ಪ್ರಾರಂಭಿಸಿದ್ರು. ದೀರ್ಘ ರಜೆಯಲ್ಲಿ ವಿದೇಶದಲ್ಲಿ ಕೆಲಸ ಮಾಡ್ತಾ ಇದ್ರು ರಂಜಿತಾ. 10 ಮತ್ತು 7ನೇ ತರಗತಿಯಲ್ಲಿ ಓದ್ತಾ ಇರುವಂಥ 2 ಮಕ್ಕಳಿದ್ದಾರೆ. ಸಾಕಷ್ಟು ಕನಸನ್ನ ಹೊಂದಿದ್ರು ಪಾಪ ರಂಜಿತಾ. ಇನ್ನೊಂದು ಕಡೆಯಲ್ಲಿ ಕ್ಯಾಪ್ಟನ್ ಸುಮಿತ್ ಸಬರ್ವಾಲ್ ವಿಮಾನ ಹತ್ತುವಂತ ಮುನ್ನ ತಂದೆಗೆ ಕ್ಯಾಪ್ಟನ್ ಸುಮಿತ್ ಸಬರ್ವಾಲ್ ಕರೆ ಮಾಡ್ತಾರೆ. ಲಂಡನ್ ತಲುಪಿದ ನಂತರ ಕಾಲ್ ಮಾಡ್ತೀನಿ ಅಂತ ಹೇಳಿದ್ರು ಸುಮಿತ್ ಅವರು. ಮುಂಬೈನಲ್ಲಿ ತಂದೆ ಜೊತೆ ವಾಸವಾಗಿದ್ರು ಕ್ಯಾಪ್ಟನ್ ಸುಮಿತ್ ಸಬರ್ವಾಲ್. 1-2 ವರ್ಷಗಳ ಹಿಂದೆ ಸುಮಿತ್ ಅವರ ತಾಯಿ ನಿಧನರಾಗಿದ್ರು. ಕ್ಯಾಪ್ಟನ್ ಸುಮಿತ್ ಸಬರ್ವಾಲ್ಗೆ ಇನ್ನೂ ಮದುವೆನೂ ಆಗಿರಲಿಲ್ಲ. ಅತ್ಯಂತ ಅನುಭವಿ ಮಧ್ಯಯ ಲೈನ್ ಟ್ರೈನಿಂಗ್ ಕ್ಯಾಪ್ಟನ್ ಆಗಿದ್ರು ಇವರು. ಸ್ವತಃ ವಿಮಾನಗಳ ಸುರಕ್ಷಿತ ಪರಿಶೀಲನೆಗಳಲ್ಲಿ ಭಾಗಿಯಾಗ್ತಾ ಇದ್ರು. ಭಾರತೀಯ ಪೈಲಟ್ಗಳ ಸಂಘದಲ್ಲಿ ಸದಸ್ಯರಾಗಿದ್ರು ಕೂಡ ಸಬರ್ವಾಲ್ ಅವರು. ತಂದೆ ಜೊತೆಗಿದ್ರು, ತಾಯಿನೂ ಇರಲಿಲ್ಲ, ಮದುವೆನೂ ಆಗಿರಲಿಲ್ಲ. ತಂದೆಗೆ ಮಗ, ಮಗನಿಗೆ ತಂದೆ ಅನ್ನೋ ಥರ ಇದ್ರು. ಆದರೆ ಈಗ ಮಗನ ಜೀವ ಹೋಗಿದೆ. ಇನ್ನು ಈ ಪ್ರಕರಣದಲ್ಲಿ ಗ್ರೇಟ್ ಎಸ್ಕೇಪ್ ಆದವರು, ಕೂದಲೆಳೆ ಅಂತರದಲ್ಲಿ ಪಾರಾದವರು ಇದ್ದಾರೆ. ಭೂಮಿ ಚೌಹಾಣ್ ಟ್ರಾಫಿಕ್ ಜಾಮ್ನಿಂದ ತಡ ಆಗ್ಬಿಡುತ್ತೆ ಅವರಿಗೆ. ಆ ಕಾರಣಕ್ಕಾಗಿ ಅವರು ಬಚಾವಾಗಿದ್ದಾರೆ. 10 ನಿಮಿಷ ತಡವಾಗಿದ್ದಕ್ಕೆ ಬದುಕಿದ್ದಾರೆ ಭೂಮಿ ಚೌಹಾಣ್ ಅವರು. ವಿಮಾನದಲ್ಲಿ ತೆರಳಬೇಕಾಗಿತ್ತು ಭೂಮಿ, ಏರ್ಪೋರ್ಟ್ಗೆ ಬರೋದು ವಿಳಂಬ ಆಗ್ಬಿಡತ್ತೆ. 10 ನಿಮಿಷ ಲೇಟ್ ಆಗಿದ್ದಕ್ಕೆ ಟೇಕ್ ಆಫ್ ಆಗಿತ್ತು ವಿಮಾನ. ಫ್ಲೈಟ್ ಹತ್ತದ ಹಿನ್ನೆಲೆಯಲ್ಲಿ ಭಾರಿ ನಿರಾಸೆಗೊಳಗಾಗಿದ್ರಂತೆ. ಟೇಕ್ ಆಫ್ ಆದ ಕೆಲವೇ ಸೆಕೆಂಡ್ಗಳಲ್ಲಿ ವಿಮಾನ ಪತನವೇ ಆಗ್ಬಿಟ್ಟಿದೆ. ದೇವರೇ ನನ್ನನ್ನು ಕಾಪಾಡಿದ ಅಂತ ಭೂಮಿ ಚೌಹಾಣ್ ಹೇಳ್ತಾ ಇದ್ದಾರೆ.